ಮೇಡಮ್. ಹೊಸದುರ್ಗ ತಾಲೂಕು ಎಐಟಿಸಿ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಫೆಡರೇಷನ್ ಅಧ್ಯಕ್ಷರು ಜಿ ಸುಮಿತ್ರಾಬಾಯಿ ಆದ ನಾನು ಮಾತಾಡೋದೇನಂದ್ರೆ LKG UKG ಅಂಗನವಾಡಿಯಲ್ಲೇ ಪ್ರಾರಂಭಿಸಬೇಕು. ಶಾಲೆಗಳಿಗೆ ಕೊಟ್ರೆ LKG UKG ಅಂಗನವಾಡಿಯಲ್ಲಿ ಪ್ರಾರಂಭಿಸಲಿಲ್ಲ ಅಂದ್ರೆ ಅಂಗನವಾಡಿ ಕೇಂದ್ರಗಳೇ ಬಂದ್ ಮಾಡ್ಕೊಂಡು ನಾವು ಬೀದಿ ಪಾಲಾಗಬೇಕಾಗತ್ತೆ. ಆದ್ರಿಂದ ಶಾಲೆಯಲ್ಲಿ ಏನು ಪೀಠೋಪಕರಣಗಳು, ಸಮವಸ್ತ್ರ, ಶೂ ಏನು ಮಕ್ಕಳಿಗೆ ಅನುಕೂಲ ಮಾಡ್ತಾ ಇದ್ದೀರೋ ಆ ತರ ನಮ್ಮ ಅಂಗನವಾಡಿ ಕೇಂದ್ರದಲ್ಲೇ ನೀವು ಪೀಠೋಪಕರಣಗಳಲ್ಲೂ ಮತ್ತೆ ಹಾಗೂ ಶೂ ಸಮವಸ್ತ್ರವನ್ನು ಕೊಟ್ಟು ನಮ್ಮ ಅಂಗನವಾಡಿ ಮಕ್ಕಳಿಗೆ ಇದಾದ್ರೆ ನಮ್ಮ ICDS 45-48 ವರ್ಷಗಳಿಂದ ಏನು ನಾವು ICDS ಅಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು. ಹಾಗೇನೆ ಅದಕ್ಕೋಸ್ಕರ ಅಂಗನವಾಡಿಯಲ್ಲೇ ಖಂಡಿತ ನೀವು LKG UKG ಪ್ರಾರಂಭಿಸಲು ಆದೇಶ ಈ ಸರ್ಕಾರ ನೀಡಲೇಬೇಕು. ಯಾಕೆಂದ್ರೆ ಅಂಗನವಾಡಿ ಕಾರ್ಯಕರ್ತರು ಯಾರು ಶ್ರೀಮಂತ ಕುಟುಂಬದಿಂದ ಬಂದಿರೋರಲ್ಲ. ಅವರಿಗೆ ಬೀದಿ ಪಾಲಾದ್ರೆ ಅವ್ರ ಗತಿ ಏನು? ಹೆಲ್ಪರ್ ಸಹಾಯಕಿಯರು ಅವ್ರ ಮಕ್ಳ ಎಜುಕೇಶನ್ ಏನು? ಅವ್ರು ಮನೆಗೆ ಹೋಗಿ ಸೇರ್ಕೊಂಡ್ರೆ ಅವ್ರು ಬಡ ಅವ್ರ ಹೊಟ್ಟೆ ಪಾಡಿಗಾಗಿ ಇವತ್ತು ಅಂಗನವಾಡಿಯಲ್ಲಿ ಎಷ್ಟೋ ಅಂಗನವಾಡಿಯಿಂದ ಜೀವನ ಮಾಡ್ತಿರೋ ನಮ್ಮ ಕಾರ್ಯಕರ್ತರಿದ್ದಾರೆ. 45 ವರ್ಷಗಳಿಂದ ದುಡಿದು ಬರೀ ಕೈಯಲ್ಲಿ ಹೋಗ್ತಾ ಇದಾರೆ ಇವತ್ತಿನ ದಿನ ಮನೆಗೆ. ಹಾಗಾಗಿ ನಮ್ಮ ಅಂಗನವಾಡಿಯಲ್ಲಿ LKG UKG ಖಂಡಿತ ಈ ಸರ್ಕಾರದವರು ಆದೇಶ ಮಾಡ್ಬೇಕು. ಶಾಲೆಯಲ್ಲಿ ಪ್ರಾರಂಭಿಸಲು LKG UKG ಏನ್ ಆದೇಶ ಕೊಟ್ಟಿದಾರೋ ಅದನ್ನ ಇಂದಿನಿಂದಲೇ ಇವತ್ತಿನಿಂದಲೇ ರದ್ದು ಮಾಡ್ಬೇಕಂತ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತೆ AITC ರಾಜ್ಯಾದ್ಯಂತ ಎಲ್ಲರೂ ಕೂಡ ನಮ್ಮ ಬೇಡಿಕೆಗಳು ಈಡೇರ್ಲಿ ಅಂತ ನಾವು ಹೇಳ್ತಾ ಇದೀವಿ. ನೀವು ಮಾಡಿರ್ತಕ್ಕಂತ ಪ್ರತಿಭಟನೆಗೆ ಸರ್ಕಾರದವರು ಏನಾದ್ರು ಪ್ರತಿಕ್ರಿಯೆ ಕೊಡ್ತಿಲ್ಲ. ಆಯ್ತು, ನಾವ್ ಇವತ್ತು 25ನೇ ತಾರೀಕು ನಾವು ನಮ್ಮ ಸಮಾಲೋಚನೆ ಸಭೆಯನ್ನ ಮಾಡ್ತಾ ಇದೀವಿ ಅಂತ ಬೇರೆ ಹೇಳ್ತಾ ಇದಾರೆ. ಆದ್ರೆ ನಮ್ಮ ರಾಜ್ಯ ನಾಯಕರುಗಳು ಯಾರು ಕೂಡ ಸಮಾಲೋಚನೆ ಸಭೆಗೆ ಹೋಗಿಲ್ಲ. ಎಲ್ರು ಕೂಡ ಸ್ಟೇಜ್ ಅಲ್ಲೇ ಇದಾರೆ. ಹಾಗಾಗಿ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಯಾರಾದ್ರೂ ಒಬ್ರು ಮಿನಿಸ್ಟರ್ ಆಗ್ಲಿ, ಅವ್ರ ಪರವಾಗಿ ಬೇರೆ ಇಲಾಖಾ ಅಧಿಕಾರಿಗಳಾಗ್ಲಿ ಯಾರು ಬಂದಿಲ್ಲ ಸ್ಟೇಜ್ ಹತ್ರ. ಹಾಗಾಗಿ ಅವ್ರು ಬರೋ ತನಕ ನಾವು ಎದ್ದು ಹೋಗಲ್ಲ, ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.